ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಇಲ್ಲಿನ ಮಕ್ಕಳನ್ನ ಕರ್ಕೊಂಬರೋಕ್ಕೆ ಆರಾಮಾಗಿ ಕರ್ಕೊಂಬರ್ಬೋದು. ಇಲ್ಲಿ ಅಂದರೆ ಇದು ಅತ್ಯಂತ ಜನಪ್ರಿಯ ಮತ್ತು ಅದೇ ಥರ ದೂರದಲ್ಲಿರೋ ಹಡಗುಗಳೆಲ್ಲ ಕಾಣಿಸ್ತಾ ಇದೆ ನೋಡಿ. ಹಡಗು ಪಾಸ್ ಆಗೋದು ತುಂಬ ದೊಡ್ಡ ದೊಡ್ಡ ಶಿಪ್ಗಳದು. ಇಲ್ಲೇ ಪೋರ್ಟ್ ಇರೋದು ಇದ್ರ ಪಕ್ಕದಲ್ಲೇ ಇರೋದು. ಎರಡು 2024 ಸೂರ್ಯ ಅಸ್ತ ಆಗುವುದನ್ನು ನಾವು ಪಣಂಬೂರು ಬೀಚಿಂದ ನೋಡ್ತಾ ಇದ್ದೀವಿ. ಡಿಸೆಂಬರ್ 31. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಂಗಳೂರಿನ ವಿಡಿಯೋ. ಮಂಗಳೂರಿಗೆ ಸಮುದ್ರ ನೋಡೋಕ್ಕೆ ಅಂತಲೇ ಹೋದ್ಮೇಲೆ ಯಾಕೆ ತಡ ಮಾಡೋದು ಅಂತ ಬೆಳಗ್ಗೆ 6 ಗಂಟೆಗೆ ಪಣಂಬೂರು ಬೀಚಿಗೆ ಬಂದಿದ್ದೀನಿ. ತುಂಬ ನಿಶಬ್ದವಾಗಿರುತ್ತೆ ಅಂದ್ಕೊಂಡು ಬಂದರೆ ಕಡಲ ಕೋರ್ಗರೆತಾ ಇಲ್ಲಿ ಕರಿತಾ ಇದೆ ಎಲ್ಲರನ್ನೂ, ಬನ್ನಿ 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 ಅಂತ. ಅಂದರೆ ಸಮುದ್ರ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಎಚ್ಚರ ಆದಂಗೆ ಅದನ್ನು ಬರ್ತಾ ಇರುತ್ತೆ, ಅಲೆಗಳು ಜೋರಾಗಿ ಬರುತ್ತೆ. ಆದಷ್ಟು ಸಾಯಂಕಾಲ ಆಯ್ತಾ ಮಾತ್ರ ಒಳಗಡೆ ಹೋಗೋದು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಹೇಗಿದೆ ಸಮುದ್ರದ ಅಲೆಗಳ ಸದ್ದು? ಎಲ್ಲೋ ಕರ್ಕೊಂಡು ಹೋಗುತ್ತದೆ ಕೂತ್ಕೊಂಡಿದ್ರೆ ಇಲ್ಲಿ ಬಂದು ಯಾರಾದರೂ. ಈ ಬೀಚ್ ಮಾತ್ರ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ ಬೀಚ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿನ ಮಕ್ಕಳನ್ನ ಕರ್ಕೊಂಬರೋಕ್ಕೆ ಆರಾಮಾಗಿ ಕರ್ಕೊಂಬರ್ಬೋದು. ಇಲ್ಲಿ ಅಂದರೆ ಇದು ಅತ್ಯಂತ ಜನಪ್ರಿಯ ಮತ್ತು ಉತ್ತಮ ಸಂಪರ್ಕ ಹೊಂದಿರುವ ಬೀಚು ಅಂತಲೇ ಕೂಡ ಫೇಮಸ್ ಆಗಿದೆ ಪಣಂಬೂರು ಬೀಚು. ಈ ಕಡಲ ತೀರ ಇರೋದು ಅರಬ್ಬಿ ಸಮುದ್ರ ತೀರದಲ್ಲಿ. ಹೌದು, ಇದು ತುಂಬ ಸೇಫೆಸ್ಟ್ ಬೀಚ್ ಅಂತ ಕೂಡ ಫೇಮಸ್ಸು. ತುಂಬ ಕ್ಲೀನ್, ನೀಟ್ ಅಷ್ಟೇ ಅಲ್ಲ, ಮಂಗಳೂರು ಮೇನ್ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಜಸ್ಟ್ 8 ಕಿಲೋಮೀಟ್ರು, ಏರ್ಪೋರ್ಟಿಂದ ಜಸ್ಟ್ 12 ಕಿಲೋಮೀಟ್ರು. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ, ಕಾರಲ್ಲಿ ಬರ್ಬೋದು. ಡಿಸೆಂಬರ್ 31, 2024 ಇವತ್ತು ಮಾರ್ನಿಂಗ್ ಇಲ್ಲಿದ್ದೀನಿ, ಈವ್ನಿಂಗ್ ಕೂಡ ಇಲ್ಲೇ ಇರ್ತೀನಿ ನಾನು. ಫುಲ್ ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಬೀಚು ಅಂತ. ಸೂರ್ಯೋದಯ ಆಗ್ಬಿಟ್ಟು ಇವಾಗ ಒಳ್ಳೆ ಬಿಸಿಲು ಬರ್ತಾ ಇದೆ. ಒಂದು 7:30, 8 o'clock ಮೂಮೆಂಟ್ ಇವಾಗ ತುಂಬ ಜನ ಸೇರ್ತಾ ಇದ್ದಾರೆ ಇಲ್ಲಿ. ಅದೇ ಥರ ದೂರದಲ್ಲಿರೋ ಹಡಗುಗಳೆಲ್ಲ ಕಾಣಿಸ್ತಾ ಇದೆ ನೋಡಿ. ಹಡಗು ಪಾಸ್ ಆಗೋದು ತುಂಬ ದೊಡ್ಡ ದೊಡ್ಡ ಶಿಪ್ಗಳದು. ಇಲ್ಲೇ ಪೋರ್ಟ್ ಇರೋದು ಇದ್ರ ಪಕ್ಕದಲ್ಲೇ ಇರೋದು. ಸೊ ಆ ಪೋರ್ಟಿಗೆ ಎಲ್ಲ ಕಡೆಯಿಂದನೂ ಇಲ್ಲಿ ನೋಡ್ಬೋದು ನಾವು ನೀಟಾಗಿ ಹೋಗೋದು. ಈ ಬೀಚ್ ಪಾರ್ಕಿಂಗ್ ಇರೋದೇ ಬಂದರಲ್ಲಿ, ಅಲ್ಲೇ ಬಂದರ್ ಎಂಟ್ರಿ ಇರೋದು. ಅದಕ್ಕೋಸ್ಕರ ತುಂಬ ಹಡಗುಗಳಲ್ಲಿ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ನೋಡ್ತಾನೆ ಇರ್ಬೋದು. ಅದು ಒಂಥರ ಬೀಚಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ ಇರುತ್ತೆ. ಬೋಟಿಂಗ್ ಇರುತ್ತೆ, ಮತ್ತು ಬಲೂನು ಒಳಗಡೆ ಕುತ್ಕೊಂಡು ಒಳಗಡೆ ಎಲ್ಲ ಸುತ್ತಾಡಿಸ್ತಾರೆ. ಆಮೇಲೆ ಇಲ್ಲಿ ವೇವ್ಸ್ ಬ್ರಿಡ್ಜ್ ಇದೆ, ಅದು ತುಂಬ ಅಟ್ರಾಕ್ಟಿವ್. ವೇವ್ಸ್ ಬ್ರಿಡ್ಜ್ ಎಲ್ಲ ಇರುತ್ತೆ. ಬನ್ನಿ, ಇವಾಗ ಬಿಸಿಲು ಜಾಸ್ತಿ ಆಯಿತು, ಸಾಯಂಕಾಲ ಬಂದ್ಬಿಟ್ಟು ಹೆಂಗಿರುತ್ತೆ ಅಂತ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ. ಇಯರ್ ಎಂಡ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಪಣಂಬೂರು ಬೀಚ್ ಎಲ್ಲ ಥರ ರೆಡಿಯಾಗಿದೆ. ಎಲ್ಲ ಥರ ಗೇಮ್ಸ್ಗಳು ನೋಡ್ಬೋದು ನೀವು ಇಲ್ಲಿ. ಎವ್ರಿಥಿಂಗ್ ಎಲ್ಲ ಸಜ್ಜಾಗಿದೆ. ಪಾರ್ಕಿಂಗ್ ನೋಡಿ ಇಲ್ಲಿವರೆಗೂ ಬರುತ್ತೆ. ಸೊ ಇಲ್ಲೇ ಪಕ್ಕದಲ್ಲೇ ಬೀಚು. ಸೊ ನೋಡಿ, ಎಲ್ಲ ಫುಡ್ ಕೋರ್ಟ್ಗಳು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಗೇಮ್ಸ್ಗಳು, ಆ್ಯಕ್ಟಿವಿಟೀಸು, ಒಂಟೆ ಸವಾರಿ, ಕುದುರೆ ಸವಾರಿ ಎಲ್ಲ ಇರುತ್ತೆ. ಬನ್ನಿ ತೋರಿಸ್ತೀನಿ ಇವಾಗ. ಸನ್ಸೆಟ್ಟು ತುಂಬಾ ಚೆನ್ನಾಗಿರುತ್ತೆ. ಸನ್ಸೆಟ್ ವಿಡಿಯೋ ಮಿಸ್ ಮಾಡ್ಕೊಂಬಿಡಿ, ಇದರಲ್ಲಿ ಆಗ್ತಾಯಿದ್ದೀನಿ ನಾನು ಫುಲ್ಲು.
ಗೇಮ್ಸ್ ಅಷ್ಟೇ ಅಲ್ಲ, ಇಲ್ಲಿ ಇವತ್ತು DJ ಇದೆ ಮತ್ತು ಎಲ್ಲ ಥರ ಎಂಜಾಯ್ಮೆಂಟ್ ಇರುತ್ತೆ ಇಲ್ಲಿ. ಸೊ ಇಯರ್ ಎಂಡ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಇವತ್ತು ಅಂತ ಹೇಳ್ಬೋದು. ಇವಾಗ ಸನ್ಸೆಟ್ ಆಗೋ ಟೈಮು, ಬನ್ನಿ ಮಿಸ್ ಮಾಡಿದ್ರೆ ಅದನ್ನು ಕವರ್ ಮಾಡ್ಕೊಬೇಕು. ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಸನ್ಸೆಟ್ಟು ಪಣಂಬೂರು ಬೀಚಲ್ಲಿ. ಎರಡು 2024 ಸೂರ್ಯ ಅಸ್ತ ಆಗುವುದನ್ನು ನಾವು ಪಣಂಬೂರು ಬೀಚಿಂದ ನೋಡ್ತಾ ಇದ್ದೀವಿ. ಡಿಸೆಂಬರ್ 31 ಈ ವರ್ಷದ ಕೊನೆಯ ಸನ್ಸೆಟ್ ಅಂತಲೇ ಹೇಳ್ಬೋದು 2024. ಪಣಂಬೂರು ಬೀಚು ಬೆಳಕರ್ದಾಗ್ಲಿಂದ ಹಿಡ್ಕೊಂಡು ಸನ್ಸೆಟ್ವರೆಗೂ ತೋರಿಸ್ತೀವಿ. ಅಂದರೆ ಇದು ಒಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು. 2024 31ನೇ ತಾರೀಕು ಡಿಸೆಂಬರ್ದು ಇದು. ಅಂದರೆ ವರ್ಷದ ಕೊನೆಯ ದಿನದ ವಿಡಿಯೋ. ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊತೀನಿ. ನಿಮಗೂ ಎಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ. ಪಣಂಬೂರು ಬೀಚಿಗೆ ಬರಬೇಕು ಅಂದರೆ ತುಂಬಾ ಹತ್ತಿರ. ಇದು ಮಂಗಳೂರಿಂದ ಜಸ್ಟ್ ಅಂದರೆ ಮಂಗಳೂರು ಮೇಯ್ನ್ ಬಸ್ ಸ್ಟ್ಯಾಂಡಿಂದ ಎಲ್ಲಿ ನಾವು ಬಸ್ ಇಳಿತೀವೋ ಅಲ್ಲಿಂದ 8 ಕಿಲೋಮೀಟರ್ ಅಷ್ಟೇ. ಏರ್ಪೋರ್ಟಿಂದ 12 ಕಿಲೋಮೀಟರ್ಸು. ಹತ್ತಿರದಲ್ಲೇ ತುಂಬಾ ರೂಮ್ಸ್ಗಳಿದೆ ನಿಮಗಿಲ್ಲಿ. ಇಲ್ಲಿಂದ ತಣ್ಣೀರ್ಬಾವಿ ಬೀಚ್ಗೂ ತುಂಬಾ ಹತ್ತಿರ ಆಗುತ್ತೆ ನಿಮಗೆ. ಸನ್ಸೆಟ್ ನೋಡಬೇಕು ಅಂದರೆ ದಿ ಬೆಸ್ಟ್ ಸ್ಪಾಟ್ ಇದು. ಮಂಗಳೂರಲ್ಲಿ ನೀವು ಬರ್ಬೋದು ಇಲ್ಲಿಗೆ. ಅಷ್ಟೇ ಅಲ್ಲ, ತುಂಬ ಸೇಫು, ತುಂಬಾ ಪ್ರಸಿದ್ಧಿ ಹೊಂದಿರುವಂತಹ ಒಂದು ಬೀಚ್ ಇದು. ಅಂದರೆ ನೀಟ್ ಕ್ಲೀನಾಗಿರುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮಂಗಳೂರಿಗೆ ನೀವೇನು ಬಂದರೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.